ಶಿವೋಹಂ. ನನ್ನ ಹೆಸರು ಅಶ್ವಿನಿ. ಇವತ್ತು ನಾನು ವಸಿಷ್ಠ ಮಹರ್ಷಿಗಳ ಬಗ್ಗೆ ಮಾತನಾಡುತ್ತಿದ್ದೇನೆ. ವಿಶ್ವಾಕು ವಸಿಷ್ಠ ವಂಶದವರೇ ರಾಜಗುರುಗಳು. ಇವರು ಸಪ್ತ ಋಷಿಗಳಲ್ಲಿ ಒಬ್ಬರು ಮತ್ತು ಹಲವು ಪುರಾಣಗಳಲ್ಲಿ ಉಲ್ಲೇಖವಿದೆ. ಸಪ್ತ ಋಷಿಗಳಾದ ವಸಿಷ್ಠ ಮಹರ್ಷಿಗಳು ಕೇವಲ ಸಾವಿರಾರು ವರ್ಷಗಳ ಕಾಲ ಜೀವಿಸಿದರೆಂದು ಪುರಾಣಗಳಲ್ಲಿ ಇತಿಹಾಸವಿದೆ. ಮತ್ತು ಇವರ ಜನನ ಹೇಗಾಯಿತೆಂದರೆ, ಮಿತ್ರ ಮತ್ತು ವರುಣ ಎಂಬುವವರು ತಪಸ್ಸು ಮಾಡುತ್ತಿರುವಾಗ ಒಂದು ಅಪ್ಸರೆಯನ್ನು ಕಂಡು ಅವಳನ್ನು ಮೋಹಿಸಿ ಅವಳ ವೀರ್ಯವನ್ನು ತೆಗೆದು ಒಂದು ಮಡಕೆಯಲ್ಲಿ ಶೇಖರಿಸಿ ಅದರಿಂದ ಒಂದು ಪಿಂಡವನ್ನಾಗಿ ಬದಲಾಯಿಸಿ ಅದರ ಮಡಿಕೆಯಲ್ಲಿ ಜನಿಸಿದವರೇ ವಸಿಷ್ಠ ಮಹರ್ಷಿಗಳು. ಅರುಂಧತಿ ಎಂಬ ಧರ್ಮಪತ್ನಿಯನ್ನು ವಿವಾಹ ಆಗಿದ್ದರು. ಅದರಿಂದಲೇ ಅವರಿಗೆ ಅರುಂಧತಿ ನಾಗ್ ಎಂದು ಕೂಡ ಹೆಸರಾಯಿತು ವಸಿಷ್ಠ ಮಹರ್ಷಿಗಳಿಗೆ. ಕೆಲವು ನವ ದಂಪತಿಗಳ ಮದುವೆ ಸಮಾರಂಭಗಳಲ್ಲಿ ಇಂದಿಗೂ ಅರುಂಧತಿ ನಕ್ಷತ್ರವನ್ನು ತೋರಿಸುವುದು ವಾಡಿಕೆಯಾಗಿದೆ. ವಸಿಷ್ಠ ಮಹರ್ಷಿಯ ಮಗ ಶಕ್ತಿ ಎಂಬುವವನು. ಥ್ಯಾಂಕ್ ಯು.